ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಇವತ್ತು ನಾನು ನಮ್ಮ ಫ್ಯಾಮಿಲಿ ಫುಲ್ಲು ಕಾಶಿ ಯಾತ್ರೆ ಹೊರಟಿದ್ದೀವಿ. ಸೊ ಇವಾಗ ನಾವೆಲ್ಲರೂ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗೋಕ್ಕೋಸ್ಕರ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಏರ್ಪೋರ್ಟಲ್ಲಿ ಸಿಗ್ತೀವಿ. ಫಸ್ಟು ಕಾಶಿಗೆ ಹೋಗಿ ನೆಕ್ಸ್ಟು ಅಯೋಧ್ಯೆ ಹಾಗೂ ಪ್ರಯಾಗ್ರಾಜ್ ಯಾತ್ರೆ ಮಾಡ್ತಾಯಿದ್ದೀವಿ. ವಿಶ್ ಅಸ್ ಹ್ಯಾಪಿ ಜರ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗೈಸ್. ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸೀದಾ ಬೆಂಗಳೂರು ಬಸ್ ಹತ್ಕೊಂಡು ಮೆಜೆಸ್ಟಿಕ್ ರೀಚ್ ಆಗಿಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಟರ್ಮಿನಲ್ 2 ಅಲ್ಲಿ ಇರೋದು ನಮ್ಮದು ಫ್ಲೈಟು ಟುಡೇ. August 16th ಮತ್ತು 17th ನಮ್ಮ ಅಪ್ಪ ಅಮ್ಮನ 26th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ನಾನು ಟೆಂಪಲ್ಸ್ಗೆ ಹೋಗಿ ಬರೋಣ ಅಂತ ಈ ಪ್ಲ್ಯಾನ್ ಮಾಡಿರೋದು. ಲಾಸ್ಟ್ ಇಯರ್ ನಾನು ಹೇಳಿದ್ನಲ್ಲ ನಿಮಗೆ, ಶಿರ್ಡಿಗೆ ಬಾಬಾ ನೋಡೋಕ್ಕೆ ಅಂತ ಹೋಗಿದ್ವಿ. 25th ಸಿಲ್ವರ್ ಜೂಬ್ಲಿ ಆ್ಯನಿವರ್ಸರಿಗೆ ಅಂತ ಅಲ್ಲಿ ಹೋಗಿದ್ವಿ. ಸೊ ಎವ್ರಿ ಇಯರ್ ಎಲ್ಲಾದರೂ ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇದು ನಮ್ಮ ಚಿಕ್ಕಪೇಟೆಯ ಲಕ್ಷ್ಮೀಕಾಂತ ದೇವಸ್ಥಾನ. ಸೊ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಫ್ರೆಶ್ ಏರ್ ಇರುತ್ತೆ ಅಂತ ನಮ್ಮ ಮನೇಲಿ ವಾಕ್ ಹೋಗೋಣ. ನಮ್ಮ ಮನೆಗೂ ಮತ್ತು ಬಸ್ ಸ್ಟ್ಯಾಂಡ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ, ಒಂದು 1/2 ಕಿಲೋಮೀಟರ್ ಇರ್ಬೋದು. ಮತ್ತು ನಾವು ಬ್ಯಾಗೇಜ್ ಏನು ತೊಗೊಂಡಿಲ್ಲ, ಅಂದರೆ ಚೆಕ್-ಇನ್ ಮಾಡ್ತೀವಲ್ಲ ಆ ಬ್ಯಾಗೇಜ್ ಏನು ತೊಗೊಂಡಿಲ್ಲ, ಎಲ್ಲ ಕ್ಯಾಬಿನ್ ಬ್ಯಾಗ್ಸೇ ತೊಗೊಂಡಿದ್ದೀವಿ. ಮತ್ತು ನೋಡಿ ಗೈಸ್, ನಮ್ಮ ತುಮಕೂರಿನ ಫೇಮಸ್ ಗಣೇಶ ಹೋಟೆಲ್ಲು 5 ಗಂಟೆಗೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಇಡ್ಲಿ, ವಡೆ, ಸಾಂಬಾರು. ಮತ್ತು ಹಾಗೆ ಮುಂದೆ ಬಂದರೆ ಗ್ರಾಮ ದೇವತೆ ದೇವಸ್ಥಾನ ಇದೆಯಲ್ಲ, ಅದೇ ಮೊನ್ನೆ ಜಾತ್ರೆ ಎಲ್ಲ ನಡೀತಲ್ಲ, ಗ್ರಾಮ ದೇವತೆಗೆ ನೀಟಾಗಿ ಕೈ ಮುಕ್ಕೊಂಡು ಕ್ಷೇಮವಾಗಿ ಹೋಗಿ ಸೌಖ್ಯವಾಗಿ ಬರಲಿ ಅಂತ ಬೇಡ್ಕೊಂಡು ಅಮ್ಮ ಕುಂಕುಮ ಎಲ್ಲ ಇಟ್ಕೋತಾಯಿದ್ರು, ಎಲ್ರಿಗೂ ಇಡ್ತಾಯಿದ್ರು. ನೋಡಿ ಹೂವಿನ ಅಲಂಕಾರ ಇನ್ನೂ ಹಾಗೇ ಇದೆ. ಇನ್ನೂ ಒಂದು 15 ಡೇಸ್ ಆಗಿದೆ ಅಷ್ಟೇ ಜಾತ್ರೆ ಮುಗಿದು, ಆದ್ರೂ ಇನ್ನೂ ಹಾಗೆ ಹೂವಿನ ಅಲಂಕಾರ ಎಲ್ಲ ಇಟ್ಟಿದ್ದಾರೆ. ಸೊ ಗುಡ್. ಸೊ ದೇವ್ರಿಗೆಲ್ಲ ಕೈ ಮುಕ್ಕೊಂಡ್ಮೇಲೆ ನೆಕ್ಸ್ಟು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಸೊ ನಮಗೆ ಬೆಂಗಳೂರು ಬೇಗ ರೀಚ್ ಆಗೋದು ಇಂಪಾರ್ಟೆಂಟ್ ಇತ್ತು, ಏಕೆಂದರೆ ನಮಗೆ ಅವತ್ತು ಬಂದಿದೆ ಅಂತ ಬೇರೆ ಹೇಳಿದರು. ಅದೇ ಕಾವೇರಿ ಗಲಾಟೆದು ವಾಟಲ್ ನಾಗರಾಜ್ ಸರ್ ಹೇಳಿದ್ರಲ್ಲ. ಸೊ ನಮಗೆ ಟರ್ಮಿನಲ್ 2ಗೆ ಬೇಗ ರೀಚ್ ಆಗಿದ್ರೆ ಸೇಫ್ ಅಂತ ಅಂದ್ಬಿಟ್ಟು ಬೇಗ ಹೊರಟ್ವಿ. ಲಕ್ಕಿಲಿ ನಮಗೆ ಎಲ್ಲೂ ಟ್ರಾಫಿಕ್ ಜಾಸ್ತಿ ಇರಲಿಲ್ಲ. ಆ್ಯಂಡ್ ಬಂದಿಂದು ನಮಗೇನೂ ಎಫೆಕ್ಟ್ ಆಗಿಲ್ಲ. ಮೇ ಬಿ 12 o'clock ಮೇಲೆ ಶುರು ಆಯ್ತೇನೋ. ನಾವು 10 o'clock ಅಷ್ಟೊತ್ತಿಗೆಲ್ಲ ಏರ್ಪೋರ್ಟ್ ರೀಚ್ ಆಗಿದ್ವಿ. ಸೊ ಗಾಡ್ಸ್ ಗ್ರೇಸ್ ಇಟ್ ಸೀಮ್ಸ್. ಸೊ ಮಂಡಿಪೇಟೆಯಿಂದ ಹೋಗ್ತಾ ಇದ್ದೀವಿ. ಎವ್ರಿಬಡಿ ವಾಸ್ ಸೋ ಎನರ್ಜೆಟಿಕ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು 3-day ನಾರ್ತ್ ಇಂಡಿಯಾ ಟ್ರಿಪ್. ಉತ್ತರ ಪ್ರದೇಶ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಾನು ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ದ ಶ್ಯಾಡೋ ಈಸ್ ಗಿವಿಂಗ್ ಅ ಗುಡ್ ವೈಬ್ಸ್. ಆ್ಯಂಡ್ ಲುಕ್ ಅಟ್ ಅಸ್. ನಮ್ಮಮ್ಮ ಬ್ಯಾಗ್ ಇಸ್ಕೊಂಡು ನಮ್ಮಪ್ಪ ಮತ್ತು ನಮ್ಮಣ್ಣ ಯಾವ ಥರ ಕ್ಯೂಟಾಗಿ ಇಸ್ಕೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ಈ ಟ್ರಿಪ್ನ ಪ್ಯಾಕೇಜ್ ಟೂರಲ್ಲಿ ಹೋಗ್ತಾ ಇರೋದು. ಸೊ ಹೋಟೆಲ್ ರೂಮ್ ಮತ್ತು ಟ್ರಾನ್ಸ್ಪೋರ್ಟೇಷನ್, ಫುಡ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬೋಟಿಂಗ್ ಮತ್ತು ಆಟೋದೆಲ್ಲ ನಾವೇ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಗುಡ್ ಪ್ಯಾಕೇಜ್ ಓನ್ಲಿ, ಬಟ್ ದ ಫುಡ್ ಈಸ್ ನಾಟ್ ದ್ಯಾಟ್ ಗ್ರೇಟ್ ಗೈಸ್. ಆ ಕಡೆಯಿಂದ ಫುಡ್ಡು ನಮ್ಗೆ ಇಷ್ಟ ಆಗ್ತಿರ್ಲಿಲ್ವ ಇಲ್ಲೋ ಅವ್ರಿಗೆ ನಮ್ಮ ಸೌತ್ ಇಂಡಿಯನ್ ಫುಡ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಐ ಹೋಪ್ ಸೊ. ನಾರ್ತ್ ಇಂಡಿಯನ್ಸ್ ಯಾಕಾದರೂ ಸೌತ್ ಇಂಡಿಯನ್ ಫುಡ್ ಮಾಡ್ತಾರೋ ಗೈಸ್, ಅವರೆಲ್ಲ ಕೆಡ್ಸಿರ್ತಾರೆ. ಸೊ ದ ಫುಡ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ರೆಸ್ಟ್ ಆಫ್ ಆಲ್ ಎವ್ರಿಥಿಂಗ್ ವಾಸ್ ವೆರಿ ವೆರಿ ಗುಡ್. ಸೊ ಹಳೆ ಬಸ್ ಡಿಪೋ ಮುಂದೆ ಇವಾಗ ಹೊಸ ಹಾಸ್ಪಿಟಲ್ ಆಗಿದೆಯಲ್ಲ, ಆ ರೋಡಲ್ಲಿ ಹೋಗ್ತಾ ಇದ್ವಿ. ಫೈನಲಿ ದ ದೇವರಾಜ್ RS ಬಸ್ ಸ್ಟ್ಯಾಂಡ್, ಅಂದರೆ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಸೊ ಎವ್ರಿಬಡಿ ವಾಸ್ ಲೈಕ್, ಅಪ್ಪ, ಅಣ್ಣ, ನಾನು ಎಲ್ಲ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಸೊ ಅಮ್ಮ ಏನೂ ಕುಡಿಯೋಲ್ಲ, ಅಮ್ಮ ಕಾಫಿ ಕುಡಿಯೋಲ್ಲ. ನಾವು ಬಂದುಬಿಟ್ಟು 3 cups ಆಫ್ ಕಾಫಿ ತೊಗೊಂಡ್ವಿ. ಆ ಚಳಿಗೆ ಇಟ್ ವಾಸ್ ವೆರಿ ಗುಡ್. ಕಾಫಿ ಕುಡ್ಕೊಂಡು ಹೊರಡ್ತೀವಿ ನೋಡಿ ಗೈಸ್. ಕಾಫಿ ಕುಡಿತಾ ಇದ್ದೀನಿ ನಾನು. ಫಿಲ್ಟರ್ ಕಾಫಿ ಗೈಸ್. ಇಟ್ ಹ್ಯಾಸ್ ಬಿಕಮ್ ಮೈ ಸ್ಲೋಗನ್. ನನಗೆ ಫಿಲ್ಟರ್ ಕಾಫಿ ಅಂದರೆ ಅಷ್ಟು ಇಷ್ಟ, ತುಂಬ ಚೆನ್ನಾಗಿದೆ. ಹೋಟೆಲ್ ಅನ್ನಪೂರ್ಣದಲ್ಲಿ ಕಾಫಿ ಕುಡ್ಕೊಂಡು ಫೈನಲಿ ಬಸ್ ಹತ್ತಿದ್ವಿ. ಅಶ್ವಮೇಧ ಬಸ್ ಹತ್ತಿದ್ವಿ ಗೈಸ್. ಖಾಲಿನೇ ಇತ್ತು. ಸೊ ಒಂದು 10 ನಿಮಿಷ ಆದಮೇಲೆ ಹೊರಡ್ತಾರೆ. ನಾನು, ಅಣ್ಣ, ಅಮ್ಮ ಒಂದು ಕಡೆ ಕೂತಿದ್ವಿ, ಡ್ಯಾಡಿ ಹಿಂದೆ ಕೂರ್ತಿದ್ದಾರೆ. ಸೊ ಹೊರಟ್ವಿ. ಅದೇ ನಮಗಿದ್ದಿದ್ದು ಒಂದೇ ಒಂದು ಟೆನ್ಷನು, ಬೇಗ ಏರ್ಪೋರ್ಟ್ ರೀಚ್ ಆಗಬೇಕು ಅಂತ. ಸೊ ವಿ ರೀಚ್ಡ್ ವೆರಿ ವೆರಿ ಅರ್ಲಿ. 3:15 ಫ್ಲೈಟ್ಗೆ 10 ಗಂಟೆಗೆ ರೀಚ್ ಆಗಿದ್ವಿ. ಬಿಕಾಸ್ ಆಫ್ ಬಂದ್ ಇಶ್ಯೂಸ್ ನಾವು ಬೇಗ ರೀಚ್ ಆಗೋಣ ಅಂತ. ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ ಮತ್ತು ಅವರ್ ಪ್ರೈಡ್ ಹನುಮಾನ್ ಸ್ಟ್ಯಾಚು ಹತ್ರ ಬಂದ್ವಿ. ಹಾಗೆ ಅಮಾನಿಕೆರೆ ಮುಂದೆ ಹೊರಡ್ತಾ ಇದ್ದೀವಿ. ಅಮಾನಿಕೆರೆ ಫುಲ್ ತುಂಬಿಟ್ಟಿದೆ ಗೈಸ್. ನಾನು ರೀಸೆಂಟಾಗಿ ಆ ಕಡೆ ಹೋಗೇ ಇರಲಿಲ್ಲ. ಸಖತ್ ನೀರು ಬಂದುಬಿಟ್ಟಿದೆ.
ಆ್ಯಂಡ್ ಇದೆಲ್ಲ DHO ಆಫೀಸು. ಸೊ ಅಮಾನಿ ಕೆರೆದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ, ಎಷ್ಟು ನೀರು ಬಂದುಬಿಟ್ಟಿದೆ. ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ನೀರು ಬಂದಿದೆ. ಫುಲ್ಲು ಎಂಟು ತನಕನೂ ಬಂದಿದೆ. ನಾವು ಫ್ಲೈಓವರಲ್ಲಿ ಹೋಗುವಂಥ ಬಸ್ನ ಚೂಸ್ ಮಾಡಿದ್ದಕ್ಕೆ ಬೇಗ ಬೇಗ ರೀಚ್ ಆಗ್ತಾ ಇದ್ದೀವಿ. ದಾಬಸ್ಪೇಟೆ ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಸೊ ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ. ಇನ್ನು ಯಶವಂತಪುರಲ್ಲಿದ್ದೀವಿ, ಇನ್ನು ಹೋಗ್ತಾ ಇದ್ದೀವಿ. ಲೂಲು ಮಾಲ್ ನೋಡಿ ಗೈಸ್. ಸೊ ನೆಕ್ಸ್ಟ್ ಕದಂಬ ಹೋಟೆಲ್ ಹತ್ರ ಬಂದ್ವಿ. ಬ್ಯಾಂಗ್ಳೂರು ರೀಚ್ ಆಗಿ ಪಕ್ಕದಲ್ಲೇ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಕದಂಬ ಹೋಟೆಲಿಗೆ ಬಂದ್ವಿ. ಆಲ್ರೆಡಿ 8 o'clock ಆಗಿತ್ತು. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ ಬಂದ್ವಿ. ಲೆಟ್ಸ್ ಗೋ, ಏನು ತೊಗೊತೀವಿ ಅಂತ ನೋಡೋಣ. ಕದಂಬ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಗೈಸ್ ಇದು. ಸೊ ಮೆನ್ಯೂ ನೋಡ್ತಾ ಇದ್ದೆ ಏನು ತೊಗೊಳ್ಳೋಣ ಅಂತ. ಹಾಗೆ ಅಲ್ಲಿ ಗಣಪತಿ ಇದೆ, ಎಲ್ಲರೂ ಕೈ ಮುಕ್ಕೊಂಬಿಡಿ. ಅಮ್ಮ ಪೊಂಗಲ್ ತೊಗೊಂಡ್ರು. ಅಮ್ಮಗೆ ಖಾರ ಪೊಂಗಲ್ ಅಂದರೆ ಸಖತ್ ಇಷ್ಟ. ಅಪ್ಪ ಮತ್ತು ಅಣ್ಣ ಇಡ್ಲಿ ವಡೆ ತೊಗೊಂಡ್ರು. ಮತ್ತು ನಾವು ಗೊತ್ತಲ್ಲ, ಎವ್ರಿ ಟೈಮ್ ಈರುಳ್ಳಿ ದೋಸೆ, ಆನಿಯನ್ ದೋಸೆ, ಆನಿಯನ್ ದೋಸೆ, ಆನಿಯನ್ ದೋಸೆ. ನಮ್ಮಪ್ಪ ಕಲಿಸಿರೋ ಬುದ್ಧಿ ಗೈಸ್. ನಮ್ಮಪ್ಪಂಗೆ ಆನಿಯನ್ ದೋಸೆ ಇಷ್ಟ ಅಂತ ತೊಗೊಂಡು ನಾನು ಅದನ್ನು ತಿಂದು ರೂಢಿ ಮಾಡ್ಕೊಂಡು ನನಗೂ ಆನಿಯನ್ ದೋಸೆ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮಣ್ಣ ಹ್ಯಾಂಡ್ ವಾಶ್ ಮಾಡ್ಕೊಬರೋಕೆ ಹೋದ್ರು ಅಂತ ನಾನು ಅವ್ನು ಇಡ್ಲಿ ವಡೆನ ಟೇಸ್ಟ್ ನೋಡ್ತಾ ಇದ್ದೀನಿ. ನಮ್ಮಪ್ಪ ಇಡ್ಲಿ ಸಾಂಬಾರು ಡಿಪ್ ತೊಗೊಂಡಿದ್ರು. ಸೊ ಫೈನಲಿ ಬಂತು ನೋಡಿ ನನ್ನ ಡಿಶ್, ಆನಿಯನ್ ದೋಸೆ. ಅದಕ್ಕೆ ಚಟ್ನಿ, ಸಾಂಬಾರು ಆ್ಯಂಡ್ ಸಾಗು ಎಲ್ಲ ಕೊಟ್ಟಿದ್ರು. ಸಾಗು ಅಷ್ಟು ಚೆನ್ನಾಗಿರಲಿಲ್ಲ, ನನಗೇನು ಸಾಂಬಾರು ಕೊಟ್ಟಿರಲಿಲ್ಲ. ಬಟ್ ಮಣ್ಣಂದ್ರಲ್ಲಿ ತಿನ್ನಲ್ಲ, ಅದ್ರಲ್ಲಿ ಸಾಂಬಾರು ಟೇಸ್ಟ್ ಇಷ್ಟ ಆಗಿತ್ತು, ಸ್ವೀಟಿಶ್ ಸೈಡು. ಆ್ಯಂಡ್ ಆನಿಯನ್ ದೋಸೆ ಚೆನ್ನಾಗಿತ್ತು ಗೈಸ್. ನಮ್ಮ ಅಣ್ಣ ನೋಡಿ ಗೈಸ್, ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಮತ್ತೆ ಸ್ಪೂನಲ್ಲೇ ತಿಂತಿದ್ದೇನೆ. ಇನ್ನೇನಕ್ಕೆ ಹೋಗ್ಬೇಕಾಗಿತ್ತು ಹ್ಯಾಂಡ್ ವಾಶ್ ಮಾಡ್ಕೊಬರೋಕ್ಕೆ? ಇಡಿಯಟ್ ಬ್ರದರ್. ಏನಿಲ್ಲ ಗೈಸ್, ಒಳ್ಳೆ ಬ್ರದರೇ ಅವನು. ನಾನು ರೇಗಿಸ್ತೀನಿ ಅಷ್ಟೇ. ನೋಡಿ ಎಷ್ಟು ಚಿಲ್ಲಾಗಿ ನಾನು ಆನಿಯನ್ ದೋಸೆನ ಎಂಜಾಯ್ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಗೈಸ್. ಆನಿಯನ್ ಎಲ್ಲ ಕ್ಯಾರಮಲೈಸ್ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಮಸಾಲೆ ದೋಸೆನೂ ಇಷ್ಟನೇ, ಬಟ್ ದಟ್ ಈಸ್ ನಾಟ್ ಫಿಲ್ಲಿಂಗ್. ಇದು ತಿಂದರೆ ತುಂಬ ಹೊಟ್ಟೆ ತುಂಬುತ್ತೆ. ಬಟ್ ಕದಂಬದಲ್ಲಿ ಕ್ವಾಂಟಿಟಿ ತುಂಬ ಕಡಿಮೆ ಕೊಡ್ತಾರೆ ಗೈಸ್. ನಮ್ಮಮ್ಮಗೆ ಜಸ್ಟ್ 1 ಸ್ಪೂನ್ ಆಫ್ ಪೊಂಗಲ್ ಕೊಟ್ಟಿದ್ರು. ಆ್ಯಂಡ್ ಅಪ್ಪಗೂ ಅಣ್ಣಂಗೂ ಪುಟಾಣಿ 2 ಇಡ್ಲಿ ಹಾಕಿದ್ರು. ಬಟ್ ನನಗೆ ಕರೆಕ್ಟಾಗಿತ್ತು. ನಾನು ಒಂದು ಮುಕ್ಕಾಲು ದೋಸೆ ತಿಂದ್ಬಿಟ್ಟು ಅವರಿಬ್ಬರ ಜೊತೆ ಶೇರ್ ಮಾಡಿಕೊಂಡೆ. ಬಟ್ ನಂಗೆ ಸಖತ್ ಇಷ್ಟ ಆಯಿತು. ಮತ್ತು ನಮ್ಮ ಅಕ್ಕ ಜೊತೆ ನನ್ನ ಕಸಿನ್ ಅಕ್ಕ ಇದ್ದಾರಲ್ಲ, ಅವ್ರ ಜೊತೆ ಎಲ್ಲಾದರೂ ಆಚೆ ಹೋದಾಗ ನಾನು ಆನಿಯನ್ ದೋಸೆನೇ ತಗೋತೀನಿ. ಅಂಕಲ್ ಥರ ಇವಳು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನನ್ನ ರೇಗಿಸ್ತಾ ಇರ್ತಾರೆ. ಅಂದರೆ ನಮ್ಮ ಡ್ಯಾಡಿ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತ. ಗೈಸ್, ಕದಂಬದಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಏರ್ಪೋರ್ಟ್ಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. AC ಬಸ್ಸಲ್ಲಿ ಏರ್ಪೋರ್ಟ್ಗೆ ಹೋಗ್ತೀವಿ. ಕ್ಯಾಬಾ ಅಥವಾ AC ಬಸ್ಸು ಅಂದಾಗ AC ಬಸ್ ಚೂಸ್ ಮಾಡಿದ್ವಿ, ಜಸ್ಟ್ ಫಾರ್ ದ ಎಕ್ಸ್ಪೀರಿಯನ್ಸ್ ಗೈಸ್. ಬೇಗ ರೀಚ್ ಆಗುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ವಿ. ಅವರು ಕೂಡ ಬೇಗ ರೀಚ್ ಮಾಡಿಸಿದ್ರು. ವಾಯು ವಜ್ರ ಅಂತ ಏನೋ ಬರುತ್ತಲ್ಲ, ಕಿಯಾ ಅಂತ ಬರೆದಿರುತ್ತಲ್ಲ, ಆ AC ಬಸ್ಸಲ್ಲಿ ಹೊರಟ್ವಿ. ಸೊ ಟಾಪಲ್ಲಿ ಕೂತ್ಕೋತೀವಿ ನೋಡಿ ಗೈಸ್ ಇವಾಗ ಹೋಗ್ಬಿಟ್ಟು. ಹೇಳಿದ್ನಲ್ಲ ನಿಮಗೆ ಟಾಪಲ್ಲಿ ಕೂತ್ಕೋತೀವಿ ಅಂತ. ಫೈನಲಿ ಟಾಪಲ್ಲಿ ಕೂತ್ಕೊಂಡ್ವಿ. ಅಪ್ಪ, ಅಮ್ಮ, ಅಣ್ಣ, ನಾನು ಎಲ್ಲ ಕೂತಿದ್ದೀವಿ. ಆ್ಯಂಡ್ ನಾನು ಅಣ್ಣ ಕೂತಿದ್ವಿ, ಅಪ್ಪ ಅಮ್ಮ ಜೊತೆ. ಸೊ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಹೋಗೋಕ್ಕೆ AC ಬಸ್ ಹತ್ತಿದ್ವಿ ಗೈಸ್. ವಿಡಿಯೋ ಲೆಂತ್ ಇದೆ ಐ ನೋ, ಬಟ್ ಇದು ತುಂಬ ವರ್ತ್ ವಾಚಿಂಗ್ ಗೈಸ್. ಚೆನ್ನಾಗಿರೋ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಪ್ಲೀಸ್ ಡೂ ವಾಚ್ ಸ್ಟಿಲ್ ಆ್ಯಂಡ್ ಥ್ಯಾಂಕ್ ಯು ಗೈಸ್. ಕುಮಾರಕೃಪಾ ರಸ್ತೆ ಸರ್ಕಲಲ್ಲಿ ಒಂದು ಲಯನ್ ಇದು ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ, ಮಸ್ತಾಗಿದೆ. ನಂಗೆ ತುಂಬ ಇಷ್ಟ ಆಗುತ್ತೆ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every scene's a delight. From sunrise to starlight, day to night. Nature's canvas, unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans, just a ಪ್ಲೇಟ್ ನೋಡಿ ಅದರಲ್ಲೇ ಹೋಗೋಣ ಇರ್ಮ.
so grand. In this journey we're living unplanned. On the sky, from sunrise to starlight, day to night, nature's canvas unfolding so grand. In this journey we're living unplanned. From sunrise to starlight, day to night, nature. ಗೈಸ್ ಬಿಗ್ಗೆಸ್ಟ್ ಬ್ಯಾಂಗ್ಳೂರ್ ಮಾಲ್ ಆಫ್ ಏಷ್ಯಾ ಮುಂದೆ ಹೋಗ್ತಾ ಇದ್ವಿ. ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್ ಮಾಲ್ ಆಫ್ ಏಷ್ಯಾ. ಯಾವಾಗಾದರೂ ಇಲ್ಲಿ ಬರಬೇಕು ಗೈಸ್. ಹಾಗೆ ಮುಂದೆ ರೀಚ್ ಆಗ್ತಾ ಜೆಟ್ಸು ಹೆಲಿಕಾಪ್ಟರ್ಸ್ ಎಲ್ಲ ಇತ್ತು. ಯಾವುದಿದು ಅಂತ ನೋಡ್ತಾ ಇದ್ದರೆ ಜಕ್ಕೂರ್ ಏರ್ಪೋರ್ಟ್ ಗೈಸ್. ನ್ಯೂ ಆಗಿ ಮಾಡಿದ್ದಾರಲ್ಲ ಹೊಸದು ಜಕ್ಕೂರ್ ಏರ್ಪೋರ್ಟ್. ಸೊ ಯಲಹಂಕ ಬಿಡೋ ತನಕನೂ ಸಖತ್ತು ಟ್ರಾಫಿಕ್ ಇತ್ತು ಗೈಸ್. ಈ ರೋಡಲ್ಲ ನೆಕ್ಸ್ಟ್ ನೋಡಿ ಇವಾಗ ಬರುತ್ತಲ್ಲ ಆ ರೋಡಲ್ಲಂತೂ ಹೆವಿ ಟ್ರಾಫಿಕ್ ಇತ್ತು. ಸೊ ಮೂಮೆಂಟ್ ಸ್ವಲ್ಪ ಸ್ಲೋ ಆಗೇ ಆಗ್ತಿತ್ತು ಎಲ್ಲ ವೆಹಿಕಲ್ಸೂ. ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ತೋರಿಸ್ತೀನಿ ಇರಿ ಗೈಸ್. ಇಲ್ಲಿ ಮಿಲ್ಟ್ರಿ ಆಫೀಸ್ ಇದೆಯಲ್ಲ ಅಲ್ಲಿ ಒಬ್ಬರು ಸರ್ ನೋಡಿ ಇವಾಗ ಹೆಂಗೆ ಸಲ್ಯೂಟ್ ಮಾಡ್ತಾರೆ ಅದ್ರ ಮುಂದೆ. ನೈಸ್. Just canvas unfolding so grand. In this journey we're living unplanned. Roll every scene to delight. From sunrise to starlight, day to night, nature's canvas unfolding so grand. In this journey we're living unplanned. City streets pulse with ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ. ಸುತ್ತ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಎಲ್ಲಿ ನೋಡಿದ್ರು ಟ್ರೀಸ್ ಇದೆ. ಸೊ ಹ್ಯಾಪಿ ಟು ಸಿ ದಟ್ ಮಚ್ ಆಫ್ ಗ್ರೀನರಿ. ಆ್ಯಂಡ್ ಅಲ್ಲಿ ಹಿಂದೆ ನೋಡಿ ಕೆಂಪೇಗೌಡರು ಕಾಣಿಸ್ತಾ ಇದ್ದಾರೆ. ಅವ್ರ ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿದೆ. ಹತ್ರಕ್ಕೆ ಹೋದಾಗ ತೋರಿಸ್ತೀನಿ ರೀ ಗೈಸ್. ಎವ್ರಿಬಡಿ ಹೂ ಗೋಸ್ ಟು ಕೆಂಪೇಗೌಡ ಏರ್ಪೋರ್ಟ್ ವಿಲ್ ಶೋ ದಿ ಸ್ಟ್ಯಾಚು. ನನಗೂ ತೋರಿಸ್ಬೇಕು ನಿಮ್ಗೆಲ್ರಿಗೂ ಅಂತ ಅನಿಸ್ತು. ಸೊ ಐ ಆಮ್ ಕ್ಯಾಪ್ಚರಿಂಗ್ ಇಟ್ ಫಾರ್ ಯು ಗೈಸ್. ಎಷ್ಟು ದೊಡ್ಡವಾದ ಪ್ರತಿಮೆ. ಬ್ಯಾಂಗ್ಳೂರ್ ಇಷ್ಟು ಡೆವಲಪ್ಡ್ ಸಿಟಿ ಆಗೋಕ್ಕೆ ಮೇನ್ ರೀಸನ್ನೇ ಕೆಂಪೇಗೌಡರು. ಐ ಆಮ್ ಸೋ ಪ್ರೌಡ್ ದಟ್ ಐ ಬಿಲಾಂಗ್ ಟು ಹಿಸ್ ಕಮ್ಯುನಿಟಿ. ಜೈ ಕೆಂಪೇಗೌಡರು. ನೋಡಿ ಹೆಂಗಿದೆ ಆ ಪ್ರತಿಮೆ, ಆ ಖಡ್ಗ ಇಟ್ಕೊಂಡಿರೋದು, ಆ ಗತ್ತು. ಹಿ ಈಸ್ ಲಿಟ್ರಲಿ ಅ ಕಿಂಗ್ ಗೈಸ್. There was a time that I thought that I would die without you. The wind would knock me down again and again. There was a time that I thought that I would cry without. ಗೈಸ್ ನಮ್ಮ ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 2 ಅಲ್ಲಿ. ಸೊ ಟರ್ಮಿನಲ್ 1 ಇಂದ 2ಗೆ ಕನೆಕ್ಟ್ ಆಗುವಂಥ ಅಂಡರ್ ಟನಲಲ್ಲಿ ಹೋಗ್ತಾ ಇದ್ವಿ. ಸೊ ಇಟ್ ಈಸ್ ಟೂ ಪ್ರೆಡಿ. ಯಾಕೆಂದರೆ ಸುತ್ತಮುತ್ತ ಎಲ್ಲ ಪೇಂಟಿಂಗ್ಸ್ ಹಾಕಿದ್ರು, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಗೋ ಹಿಯರ್. ಆ್ಯಂಡ್ ಲಾಸ್ಟ್ ಇಯರ್ ಎಲ್ಲ ಟರ್ಮಿನಲ್ 1ಅಲ್ಲಿ ಹೋಗಿದ್ವಿ ಅಂತ ಹೇಳಿದ್ವಲ್ಲ. ಈಗ ಟರ್ಮಿನಲ್ 2 ದ ಬಿಗ್ಗೆಸ್ಟ್ ಆ್ಯಂಡ್ ಸಖತ್ತಾಗಿರೋವಂಥ ಏರ್ಪೋರ್ಟ್ ಅಂತ ಕೇಳಿದೆ. ಸೊ ಎಕ್ಸೈಟೆಡ್ ಟು ವಿಟ್ನೆಸ್ ದಿಸ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಕೆರೆ ಇದೆ. ಕೆಂಪೇಗೌಡರು ಅಂದ್ರೇ ಕೆರೆ. ಎಷ್ಟು ಚೆನ್ನಾಗಿ ಕೆರೆ ಕಟ್ಟೆ ಎಲ್ಲ ಉಳಿಸಿದ್ರು. ಬಟ್ ಈಗ ಅಷ್ಟಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಒಂದು ವಾಟರ್ ಸೇವರ್ ಥರ ಇದೆ. ಹಾಗೆ ಈ ಲಾರಿಯಲ್ಲಿ ನೋಡಿ ಗೈಸ್ ಎಂಥದ್ದು ಒಂದು ಮಿಷಿನ್ ಇದೆ. ಐ ಮೀನ್ ಕ್ರೇನ್ ಕೈಂಡ್ ಆಫ್. ಇನ್ನು ಜಸ್ಟ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಅಷ್ಟೇ. ಟರ್ಮಿನಲ್ 1 ಬಿಟ್ಟು ಟರ್ಮಿನಲ್ 2 ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಜಾಗ ಗೈಸ್. ಅದು ಎಷ್ಟು ಎಕ್ರೆಲ್ಲಿದೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ದೊಡ್ಡ ಏರ್ಪೋರ್ಟ್. ನಾವು ಇನ್ನೂ 3-4 ಏರ್ಪೋರ್ಟ್ ನೋಡಿದೆ ಈ ಟ್ರಿಪ್ಪಲ್ಲಿ. ಬಟ್ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ನ ಮೀಟ್ ಮಾಡೋವಂಥ ಏರ್ಪೋರ್ಟ್ ನಾನು ಇಂಡಿಯಾದಲ್ಲೇ ನೋಡಿಲ್ಲ ಅಂದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದು ಟರ್ಮಿನಲ್ 1. ನಾವು ಹೋಗಬೇಕಾಗಿರೋದು ಟರ್ಮಿನಲ್ 2. ಇನ್ನೂ ದೊಡ್ಡದಾಗಿದೆ. ಅಲ್ಲೆಲ್ಲ ವಾಟರ್ ಫಾಲ್ಸ್ ಎಲ್ಲ ಇದೆ. ಐ ವಿಲ್ ಶೋ ಯು ಗೈಸ್. ಸಕ್ಕತ್ತಾಗಿದೆ. You helplessly, hopelessly, I would pretend.
ಹತ್ತಿದ ಬಸ್ಸು ಟರ್ಮಿನಲ್ 2ಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಬಸ್ಸಿಗೆ ಶಿಫ್ಟ್ ಆದ್ವಿ ಗೈಸ್. ಅದು ಇಂಟರ್ನ್ಯಾಷನಲ್. I was so stupid, foolish, crazy for the way I loved you. Till I finally opened my eyes. You were my greatest illusion, my consolation prize. After the pain and confusion, I finally realized. Without your touch, ain't gonna die without your touch, without you. Ain't gonna die without your touch, ain't gonna die without your touch, without you. ಸೊ ಫೈನಲಿ ಬಂದ್ವಿ ನೋಡಿ ಗೈಸ್ ಟರ್ಮಿನಲ್ 2ಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇಲ್ಲೇ ಸ್ಟಾಪ್ ಇದ್ದಿದ್ದು. ಲೈಟಿಂಗ್ಸ್ ನೋಡಿ ಸಖತ್ತಾಗಿ ಹಾಕಿದ್ರು. ನೋಡೋಕ್ಕಂತೂ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಸೂಪರ್ ಆಗಿದೆ ಟರ್ಮಿನಲ್ 2. ಸೊ ವಿ ಆರ್ ಇಳ್ಕೊಳ್ತಾ ಇದ್ದೀವಿ. ರೂಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಐ ಮೀನ್ ವೆರಿ ಹೈಜಿನಿಕ್ ಆ್ಯಂಡ್ ವೆರಿ ಕ್ಲೀನ್. ಮತ್ತು ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಇಟ್ಸ್ ಟು ಗುಡ್. ಅದಕ್ಕೆ ನಾನು ಅಮ್ಮ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಆ ಲೈಟಿಂಗ್ಸಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. There are so many things that I could say to smooth it over. I could walk away like nothing went wrong. I can't just stand aside and watch you hurt another lover. ಗೈಸ್ ನಾನು ಅಪ್ಪ ಅಮ್ಮ ಬರ್ತಾ ಇದ್ವಿ ನೋಡಿ ಗೈಸ್. ಅಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ, ಅದನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಐ ಮೀನ್ ವೇಟಿಂಗ್ ಏರಿಯಾ. ಅಲ್ಲೆಲ್ಲ ಪೇಂಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಅಲ್ಲೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇಳ್ದಿದ್ದು ಗ್ರೌಂಡ್ ಫ್ಲೋರ್. ಸೊ ನಾವು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಐ ಆಮ್ ಟೇಕಿಂಗ್ ಎಸ್ಕಲೇಟರ್ಸ್. ಗೈಸ್ ನೋಡಿ, ವರುಣ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಕಣೋ. ವಾಟರ್ ಫಾಲ್ಸ್ ಎಲ್ಲ ಇದೆ, ಸಕ್ಕತ್ತಾಗಿದೆ. Gotta tell the truth, but got to hang on. I walk this road without looking over my shoulder. I breathe the air that I want to breathe. I thought I'd never make it out of your darkest corner. I can't remember when I last felt so free. You are my greatest illusion, ಅಲ್ಲಿ ಮುಖ ಹೆಂಗೆ ತೊಳ್ಕೊಂಬರ್ತೀರಾ my consolation. ನೋಡಿ ಗೈಸ್. ವರುಣ ನೋಡಿ ಪಟ್ಟಾರ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಟ್ರಾವೆಲ್. After the pain and confusion, I finally realized. Ain't gonna die without your touch. Ain't gonna die without your touch. Without you. Ain't gonna die without your touch. Ain't gonna die without your touch. Without you. ಗೈಸ್ ನಮ್ಮ ಪ್ಯಾಕೇಜ್ ಅವರೇನೆ ಪಲಾವ್ನ ಲಂಚ್ಗೆ ಪ್ಯಾಕ್ ಮಾಡಿಸ್ಕೊಂಬಂದಿದ್ರು. ಸೊ ಅದನ್ನ ಅಮ್ಮ ತಿಂತಾ ಇದ್ದಾರೆ.
ಗೈಸ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಸೆಕ್ಯೂರಿಟಿ ಚೆಕ್-ಇನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ವಾಟರ್ ಫಾಲ್ಸ್ ಬಗ್ಗೆ ಹೇಳಿದ್ನಲ್ಲ, ಇದೇ ವಾಟರ್ ಫಾಲ್ಸ್ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿದೆ. ಇಟ್ಸ್ ಲಿಟ್ರಲಿ ಟೂ ಗುಡ್ ಟು ವಾಚ್ ಆ್ಯಂಡ್ ವೆರಿ ರಿಫ್ರೆಶಿಂಗ್ ಫೀಲ್ ಬರುತ್ತೆ ಅದ್ರ ಸೌಂಡ್ ಕೇಳೋಕ್ಕೆ. ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಅಡ್ಡಾಡ ಮಾಡ್ಬೇಕು. ವಾಟರ್ ಫಾಲ್ಸ್ ಬ್ಯಾಕ್ ಸೈಡ್ ಇಷ್ಟು ದೊಡ್ಡ ಗಿಡಾಸ್ ಎಲ್ಲ ಬೆಳೆಸಿದೆ ನೋಡಿ, ಎಷ್ಟು ಗ್ರೀನರಿ ಆಗಿದೆ. ಸೋ ಗುಡ್ ಗೈಸ್. ಟರ್ಮಿನಲ್ 2 ಎಲ್ಲ ಅಂತೂ ಸಕ್ಕದಾಗಿರೋ ಗ್ರೀನರಿ, ಅಲ್ಲಿ ನೀರು ಹರಿತಿರೋದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹಾಗೆ ಎಂಟರ್ ಆಗ್ತಿದ್ದ ತಕ್ಷಣ ತುಂಬಾ ಬ್ರ್ಯಾಂಡ್ಸ್ ಇದೆ, ಡೊಮೆಸ್ಟಿಕ್ ಬ್ರ್ಯಾಂಡ್ಸ್ ಆ್ಯಂಡ್ ಫಾರಿನ್ ಬ್ರ್ಯಾಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಗೈಸ್. ಎಷ್ಟು ನೋಡ್ತೀರಾ ನೋಡಿ. ಬಾಸ್ ಅನ್ನೋ ಬ್ರ್ಯಾಂಡ್ ಕೇಳ್ತೀರಾ, ನಮ್ಮ ಅಣ್ಣ ನೋಡಿ ಗೈಸ್, ಅವ್ನು ಬಾಸ್ ಅಂತೆ, ಸೊ ಅವನಿಗೆ ಅಲ್ಲಿ ಮುಂದೆ ಕ್ಲಿಪ್ಪಿಂಗ್ ತೆಗಿ ಅಂತ ಹೇಳ್ತಿದ್ದ. ಹಾಗೆ ಟಿಮ್ ಬ್ರ್ಯಾಂಡು, ಇನ್ನು ವೆರೈಟಿ ಆಫ್ ಬ್ರ್ಯಾಂಡ್ಸು, ಬ್ರ್ಯಾಂಡ್ಸು, ಪರ್ಫ್ಯೂಮ್ ಬ್ರ್ಯಾಂಡ್ಸ್, ಕೆಫೇಸ್ ಎಲ್ಲ ಸಕ್ಕದಾಗಿತ್ತು ಗೈಸ್. ಲಿಟ್ರಲಿ ಲವ್ಡ್ ದಿಸ್ ಟರ್ಮಿನಲ್ 2 ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ಗೇಟ್ ಹತ್ರ ಹೋಗೋಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದ್ದೀವಿ. ನಾನು ಇನ್ನೂ ಲಂಚ್ ಮಾಡಿರಲಿಲ್ಲ, ಅಮ್ಮ ಮಾತ್ರ ತಿಂದಿದ್ರು. ನಾನು ಅಪ್ಪ ಅಣ್ಣ ಅಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಲಂಚ್ ಮಾಡೋಣ ಅಂತ. ಅಲ್ಲಿ ಸಿಟ್ಟಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ, ಸೊ ಅಲ್ಲಿಗೆ ಅಂತ ಹೋಗ್ತಾ ಇದ್ವಿ ಗಾಯ್ಸ್. ನನ್ನ ಅಣ್ಣಗೆ ಹೇಳಿದ್ದೆ ಎಲ್ಲ ಕ್ಲಿಪ್ಪಿಂಗ್ ತೊಗೋ ಅಂತ. ಇದೇ ನೋಡಿ ನಾನು ಸೀಟಿಂಗ್ ಏರಿಯಾ ಹೇಳಿದ್ದು, ಸೋಫಾ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟು ಅದಾಗಿದ್ದು 2 ದಿವಸಕ್ಕೆ, 13th ನಾವು ಹೋದ್ವಲ್ಲ, 15th ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಆಲ್ರೆಡಿ ಎಲ್ಲ ಡೆಕೋರೇಷನ್ ಶುರು ಮಾಡಿದರು. SS ಬ್ಯೂಟಿಯಲ್ಲಿ ಸಕ್ಕದಾಗಿರೋ ಕಾಸ್ಮೆಟಿಕ್ಸ್ ಇತ್ತು ಗೈಸ್, ಆಚೆಯಿಂದನೇ ನೋಡ್ಕೊಂಡು ಹೊರಡ್ತಾ ಇದ್ವಿ. ಅಪ್ಪ ಅಮ್ಮ ಆಲ್ರೆಡಿ ಮುಂದೆ ಹೋಗ್ತಿದ್ದಾರೆ, ನಾನು ಅಣ್ಣ ಹಿಂದೆ ಎಲ್ಲ ನೀಟಾಗಿ ನೋಡ್ಕೊತ ಹೋಗ್ತಾ ಇದ್ವಿ. ಸೊ ಗುಡ್ ಗೈಸ್. ಶಾಪರ್ ಸ್ಟಾಪ್, ಶೆನೆಲ್ ಬ್ರ್ಯಾಂಡ್ ಇದೆ ನೋಡಿ ಗೈಸ್ ಅಲ್ಲಿ.
ಬಂದು ಕೂತ್ಕೊಂಡು ಲಂಚ್ ಮಾಡ್ತಾಯಿದ್ವಿ. ವೆಜ್ ಪಲಾವ್ ತಂದಿದ್ರು, ನಮ್ಮ ಏಜೆಂಟೇ ತಂದು ಕೊಟ್ಟಿದ್ರು. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಬಟ್ ರೈಸ್ ಅಕ್ಕಿ ಫೀಲ್ ಆಗ್ತಿತ್ತು. ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಹಾಗೆ ನಾವು ಕೂತಿರೋ ಪಕ್ಕನೇ MGದು ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ರು ಕಾರ್ದು, ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇದ್ವಿ. ಬ್ಲ್ಯಾಕ್ ಕಲರ್ ಸಕ್ಕತ್ತಾಗಿತ್ತು ಗಾಯ್ಸ್. ಇದೇ ಗೈಸ್ D3 ಮತ್ತು D4 ಗೇಟ್ವೇ ನಮ್ಗೆ ಇದ್ದಿದ್ದು. ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ಸ್ ಎಲ್ಲ ಅಲ್ಲೇ ಇತ್ತು. ಹಾಗೆ ಬಂದು ಕುತ್ಕೊಂಡು ಎಲ್ಲ ಫ್ಲೈಟ್ಸ್ದೆಲ್ಲ ನೋಡ್ತಾ ಇದ್ವಿ. ಇಂಡಿಗೋ, ಆಕಾಶ ಎಲ್ಲ ಫ್ಲೈ ಮಾಡ್ತಾಯಿತ್ತು. ಸೊ ವಿ ಆರ್ ಎಂಜಾಯಿಂಗ್ ದ ಏರ್ ಟಾಯ್ಸ್. ನಂಗೆ ಇದೇ ಸಖತ್ ಇಷ್ಟ ಆಗಿದ್ದು ಸ್ಪಾಟು ಟರ್ಮಿನಲ್ 2 ಅಲ್ಲಿ. ಇಲ್ಲಿ ತುಂಬಾ ರೀಲ್ಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸಖತ್ ಖುಷಿ ಆಗ್ತಿತ್ತು ನೋಡೋಕ್ಕೆ. ಆ್ಯಂಡ್ ಈ ಸೈಡೂ ಅಷ್ಟೇ ಸಖತ್ ಗ್ರೀನರಿ ಇತ್ತು. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಟು ವಿಟ್ನೆಸ್ ಆಲ್ ದೀಸ್. ಸಿ ನಮ್ಮ ಅಪ್ಪ ಅಮ್ಮ ರಾಜಾರಾಣಿ ಎಷ್ಟು ಕ್ಯೂಟ್ ನೋಡಿ ಗೈಸ್. ಆ ಥರ ಕೈ ಇಟ್ಕೊಂಡು ಫೋಟೋ ಹೊಡಿ, ವಿಡಿಯೋ ತೆಗಿ ಅಂತ ಹೇಳ್ತಾಯಿದ್ರು. ಸೊ ನಾನು ತೆಗಿತಾ ಇದ್ದೆ. ಸೊ ಕ್ಯೂರ್ ಆಫ್ ಮೈ ಪೇರೆಂಟ್ಸ್. ರೀಚ್ ಆದ್ವಿ ಟರ್ಮಿನಲ್ 2ಗೆ. ನಮ್ಮ ಫ್ಲೈಟ್ ಇರೋದು 3:30ಗೆ. ಸೊ 12 o'clock ಬೋರ್ಡಿಂಗ್ ಗೇಟ್. ಸೊ 12 o'clock ಅಷ್ಟೊತ್ತಿಗೆ ನಮ್ಮ ಏಜೆಂಟ್ ಬರ್ತಾರೆ. ಸೊ ಅಲ್ಲಿ ತನಕ ಚಿಲ್ ಮಾಡ್ತಾ ಇದ್ದೀವಿ ನೋಡಿ, ಫೋಟೋಸ್ ಎಲ್ಲ ತಕ್ಕೊಂಡು. ನಮ್ಮ ಅಮ್ಮ ನೋಡಿ ಗಾಯ್ಸ್, ನಾನು ನೋಡಿ ಗಾಯ್ಸ್, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇಟ್ಬಿಡಿ ಗಾಯ್ಸ್. ಹಾಗೆ ಟರ್ಮಿನಲ್ 2 ಇನ್ಸೈಡ್ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ. ಅಲ್ಲಿ ಕೊತಾಸ್ದು ಕಾಫಿ ಶಾಪ್ ಇತ್ತು. ಹಾಗೆ ಕನ್ನಡ ಇಂಗ್ಲೀಷ್ ಎಲ್ಲ ವರ್ಣಮಾಲೆದು ಒಂದು ಶೋ ಪೀಸ್ ಥರ ಇಟ್ಟಿದ್ರು. ಅದರದ್ದೆಲ್ಲ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ ಗೈಸ್. ದ ಬೆಸ್ಟ್ ಆ್ಯಂಡ್ ಹೈಲೈಟ್ ಪಾರ್ಟ್ ನಾನು ತುಂಬ ಸತಿ ಹೇಳಿದ್ದೀನಿ, ದ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂದರೆ, ಅರೈವಲ್ ಆದವರೆಲ್ಲ ಈ ಕಡೆ ಹೋಗ್ತಾಯಿದ್ರು. ನಮ್ಮದು ಡಿಪಾರ್ಚರ್ ಇರೋದ್ರಿಂದ ನಾವು ಮೇಲೆ ಫ್ಲೋರಿಗೆ ಹೋಗಬೇಕಾಗಿತ್ತು. ಸೊ ಅದೇ ನಮ್ಮದು ಟ್ರಾವೆಲ್ ಏಜೆಂಟ್ ಬರೋ ತನಕ ಸ್ವಲ್ಪ ಇರೋಣ ಕೆಳಗೇ, ಫ್ರೆಶ್ ಏರ್ ಬರ್ತಿತ್ತು ಅಂತ ಅಲ್ಲೇ ಇದ್ವಿ. ನೆಕ್ಸ್ಟ್ ಫ್ಲೋರ್ಗೆ ಆಮೇಲೆ ಹೋಗ್ತೀವಿ. ಇದೇ ನೋಡಿ ನಾನು ಶೋ ಪೀಸ್ ಹೇಳಿದ್ದು, ಕನ್ನಡ ಇಂಗ್ಲೀಷ್ ಹಿಂದಿ ಇರೋದು. ತುಂಬ ಯೂನಿಕ್ ಆಗಿತ್ತು ಗೈಸ್. ನಾನು ಅದರೊಳಗೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡೆ. ಚೆನ್ನಾಗಿದೆ ಅಂದರೆ ಅದು ಕಬ್ಣದ್ದೇನೆ, ಬಟ್ ಶೋ ಪೀಸ್ ಥರ ಮಾಡಿದ್ದಾರೆ. ಕೋತಾಸ್ ಕಾಫಿಯಲ್ಲಿ ಗಮ್ ಅಂತ ಇತ್ತು ಗೈಸ್. ಬಟ್ ನಾವು ಆವಾಗ ಲಂಚ್ ಮಾಡ್ಕೊಳಕ್ಕೆ ಹೋಗೋದ್ರಿಂದ ಆ ಟೈಮಲ್ಲಿ ಏನು ಕಾಫಿ ಕುಡಿಲಿಲ್ಲ. ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ.
ಇನ್ ಲವ್ ವಿತ್ ದಿಸ್ ಶೋ ಪೀಸ್ ಗೈಸ್. ಸಿ ಅದಕ್ಕೇ ಒಂದು ರೀಲ್ಸ್ ಕೈಂಡ್ ಆಫ್ ಮಾಡೋಣ ಅಂತ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಇಲ್ಲೂ ಅಟ್ಯಾಚ್ ಮಾಡಿದ್ದೀನಿ. ಒಳಗೆಲ್ಲ ಹೋಗಿ ಯಾವ್ಯಾವ ಅಕ್ಷರ ಇದೆ ಅಂತ ನೋಡಿದೆ. ಅಲ್ಲಿ ಚ ಅಂತ ಇತ್ತಲ್ಲ, ಚೈತ್ರ ಅಲ್ವಾ ನನ್ನ ಹೆಸರು, ಚ ಅನ್ನೋ ಅಕ್ಷರನ ತೋರಿಸ್ತಾ ಇದ್ದೀನಿ ನಾವು ಅಮ್ಮಗೆ. ಬಟ್ ಅಲ್ಲಿ ಲೈಟಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಅಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ ಗಾಯ್ಸ್, ಚಿಲ್ ಮಾಡ್ತಾಯಿದ್ದೀನಿ. ಹೋಗಿರೋದೇ ಚಿಲ್ ಮಾಡೋಕ್ಕಲ್ವಾ, ಸೊ ಐ ಆಮ್ ಚಿಲ್ಲಿಂಗ್ ದೇರ್ ಗಾಯ್ಸ್. ¿Cómo será mi piel junto a tu piel? ¿Cómo será mi piel junto a tu piel? Cardo o ceniza, ¿cómo será? Si he de fundir mi espacio frente al tuyo, ¿cómo será tu cuerpo al recorrerme? Y cómo mi corazón si estoy de muerte, mi corazón si estoy de muerte. Se quebrará mi voz cuando se apague, de no poder hablarte en el oído. Se quemará mi boca salivada, vela se queme si me besas, vela se queme si me besas. ¿Cómo será el gemido? Como el grito. Y al escapar mi vida. ಸ್ಟೇರ್ಸಿಗೆ ಬಂದ್ವಿ. ಐ ಮೀನ್ ಟರ್ಮಿನಲ್ 2 ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ಬಂದ್ವಿ. ಸೊ ಅಲ್ಲಿ ನಮ್ಗೆ ಇನ್ನೂ 2 ಪೀಪಲ್ ಜಾಯ್ನ್ ಆಗ್ತಾರೆ, ಚಿತ್ರದುರ್ಗ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ, ಒಬ್ಬರು ಆಂಟಿ ಮತ್ತು ಅವ್ರ ಮಗಳು ಅಕ್ಕ ಬಂದಿದ್ದರು. ಸೊ ಇಲ್ಲಿ ನೋಡಿ ಗೈಸ್, ಹ್ಯಾಂಗಿಂಗ್ ಟ್ರೀಸ್ ಇದೆ, ತುಂಬ ಚೆನ್ನಾಗಿದೆ. ಟರ್ಮಿನಲ್ 2ದು ಒಂದು ಶೋ ಪೀಸ್ ಇಟ್ಟಿದ್ದಾರೆ, ಐ ಮೀನ್ ಫೋಟೋ ತೆಗೆಸ್ಕೊಳ್ಳೋ ಅಂಥ ಫೋಟೋ ಬೂತ್ ಇದೆ, ಅಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ಇದೆ ಗೈಸ್, ಐ ಮೆನ್ಷನ್ಡ್ T2 ಅಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತ ಇದೆ, ಚೆನ್ನಾಗಿದೆ ಲೈಟಿಂಗ್ಸಿಂದು. ಸೊ ತುಂಬ ಫೋಟೋಸ್ ತಗೊಂಡು ನೆಕ್ಸ್ಟು ಒಳಗೆ ಹೋಗಬೇಕಾಗಿತ್ತು. ಐ ಮೀನ್ ಸೆಕ್ಯೂರಿಟಿ ಚೆಕ್ ಇನ್ ಮತ್ತು ಬ್ಯಾಗೇಜ್ ಚೆಕ್ ಇನ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಚೆಕ್ ಮಾಡ್ಸೋಕೆ ಅಂತ ಹೋಗಬೇಕಾಗಿತ್ತು ಅಂತ ಹೋಗ್ತಾ ಇದ್ದೀವಿ ಗೈಸ್. Tanto amor y avergonzada, tanto amor, tanto amor y avergonzada, y avergonzada. ಟಿಕೆಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ವಿ. ಸೊ 4 ಜನದ್ದು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಡಿಪಾರ್ಚರ್ಸ್ ಹತ್ರ ಹೋಗ್ತಾ ಇದ್ದೀವಿ. T2 ಡಿಪಾರ್ಚರ್ಸ್ ಹತ್ರ. ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಅಲ್ವಾ ಗೈಸ್, ವಿತಿನ್ ಇಂಡಿಯಾ UPಗೆ ಹೋಗ್ತಾ ಇರೋದಲ್ವ ನಾವು. ಸೊ ಸೆಕ್ಯೂರಿಟಿ ಚೆಕಿನ್ಗೆ ಅಂತ ಹೋಗಿ ನೆಕ್ಸ್ಟು ಎಲ್ಲ ಫ್ಲೈಟ್ಸ್ ನೋಡೋಣ ಅಂತ ನಮ್ಮ ಗೇಟ್ ಹತ್ರ ಬಂದ್ವಿ. ತುಂಬ ಫ್ಲೈಟ್ಸ್ ಇತ್ತು ಗೈಸ್.
ಗೇಟ್ ಹತ್ರ ಬಂದ್ವಾ, ಅಲ್ಲಿ ಸಿಕ್ಕಾಪಟ್ಟೆ ಫ್ಲೈಟ್ಸ್ ಕಾಣಿಸ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ವಿ. ಇಟ್ಸ್ ಟೂ ಗುಡ್ ಆ್ಯಂಡ್ ಅ ಟ್ರೀಟ್ ಟು ಐಸ್ ಟು ವಾಚ್ ದಿಸ್ ಕೈಂಡ್ ಆಫ್ ಏರ್ಪ್ಲೇನ್ ಫ್ಲೈಯಿಂಗ್ ಫ್ರಮ್ ಹಿಯರ್. ನಾವು ಹೋಗ್ತಾ ಇರೋ ಫ್ಲೈಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಮತ್ತು ನಮ್ಮ ಅದರ್ ಪ್ಯಾಸೆಂಜರ್ಸ್ ಹೇಳಿದ್ನಲ್ಲ, ಆ ಟ್ರಿಪ್ಪಿಗೆ ಬಂದಿದ್ದವರು ಅವರೆಲ್ಲ ಆಕಾಶದಲ್ಲಿ ಬರ್ತಿದ್ದಾರೆ. 27 ಮೆಂಬರ್ಸು. ನಾವೊಂದು 10-11 ಮೆಂಬರ್ಸು ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಲಾಸ್ಟ್ ಇಯರ್ 2 ವೇ ಫ್ಲೈಟ್ ಫ್ರಮ್ ನಾವು ಮುಂಬೈಗೂ ಅಷ್ಟೇ ಪುಣೆಗೂ ಅಷ್ಟೇ ನಾವು ಆಕಾಶದಲ್ಲಿ ಹೋಗಿದ್ವಿ. ಆ್ಯಂಡ್ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೇಗಿರುತ್ತೆ ಅಂತ ನೋಡೋಕ್ಕೆ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಗೋ ಇನ್ ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಮತ್ತು ಇಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಮ್ಮ ಗೇಟ್ ಹತ್ರ ಬಂದಿದ ತಕ್ಷಣ ಈಗ ಈ ಲೈಟ್ಸ್, ಸಿಟ್ಟಿಂಗ್ ಏರಿಯಾ ಕೆಳಗೆಲ್ಲ ಲೈಟ್ಸ್ ಹಾಕಿದ್ದಾರೆ. ಮಾಡು. ಇಲ್ಲ ನಾನು ಸೆಲ್ಫಿ ಮಾಡ್ತಿದ್ದೀನಿ, ನೀನು ರೈಟ್ ಮಾಡು. ವಿಸ್ತಾರ. ಆಧಾರ್ ಕಾರ್ಡ್ ತಗೋಬೇಕಂತ ಅಲ್ಲ ಬ್ಯಾಗಮ್ಮ, ಬ್ಯಾಗ್ ಚೆಕ್ ಮಾಡ್ತಾರೆ ಗೈಸ್. ಅದೇ ಎಷ್ಟು ಸತಿ ಬ್ಯಾಗ್ ಚೆಕ್ ಮಾಡ್ತಾರೋ, ಅದೇ ಎಷ್ಟು ಸತಿ ನಮ್ಮನ್ನು ಚೆಕ್ ಮಾಡ್ತಾರೋ. ಸಾಕು ಆಗೋಯ್ತು ಗೈಸ್ ಈ ಸೆಕ್ಯೂರಿಟಿ ಚೆಕಿನಿಂದ. ಮೈ ಬ್ಯಾಗ್ ವಾಸ್ ಲಿಟಲ್ ಹೆವಿ, ಸೊ ಅದನ್ನು ಹೋಲ್ಡ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಫೈನಲಿ ಫ್ಲೈಟ್ ಒಳಗಡೆ ಎಂಟ್ರ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್. ನಮ್ಮ ಸೀಟ್ ಇದ್ದಿದ್ದು 17E, ಹಂಗಂದರೆ ವಿಂಡೋ ಸೀಟ್ ಇತ್ತು ನನಗೆ. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ಐ ಸ್ಯಾಟ್ ಆನ್ ಮೈ ಸೀಟ್ 17E. ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಐ ಗಾಟ್ 2 ವಿಂಡೋ ಸೀಟ್ಸ್ ಗೈಸ್. ಓನ್ಲಿ ಲಕ್ಕಿ ಒನ್ಸ್ ಇನ್ ದಿಸ್ ವರ್ಲ್ಡ್ ಗೆಟ್ 2 ವಿಂಡೋ ಸೀಟ್ಸ್. ಸಿ ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಗಾಟ್ 2 ವಿಂಡೋ ಸೀಟ್ಸ್. ಮುಂದೆನೂ ನೋಡ್ಬೋದು, ಬ್ಯಾಕ್ ಸೈಡ್ ಇರುವಂಥ 2 ವಿಂಡೋದಲ್ಲಿ ನೋಡ್ಬೋದು. ಸೊ ಹ್ಯಾಪಿ, ಐ ಆಮ್ ವೆರಿ ವೆರಿ ಹ್ಯಾಪಿ. ನಾ ಬೆಲ್ಟ್ ಹಾಕೋ ನಾನು. अब आप करें निकालते हो और दुनिया को एक्सप्रेस करना चाहते हैं यदि आपने बोर्डिंग पास कर लिए थे तो नंबर के अनुसार ही बेहतर है सभी एजेंसियों से विनती की अपनी बजे from Bengaluru to Varanasi requesting all wrong person to vacate their aircraft as we're waiting for departure by cruise. The only boring thing in this flight is ಇದು ಹೇಳ್ಕೊಡ್ತಾರಲ್ಲ ಅದು, ಬಟ್ ಇಟ್ ಈಸ್ ವೆರಿ ನೆಸೆಸರಿ ಐ ನೋ. ಬಟ್ ಅದಕ್ಕೆ ನೋಡಿದ್ದೀನಿ ಗೈಸ್. ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ. ಎಂಜಾಯ್. Cabin crew take off station.
2.5 hours ಫ್ಲೈಟ್ ಇತ್ತಲ್ಲ ಗೈಸ್. 1.5 hours ಸುತ್ತ ಮೋಡ ಎಲ್ಲ ಎನ್ವಿರಾನ್ಮೆಂಟ್ ಅಟ್ಮಾಸ್ಫಿಯರ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ನಿದ್ದೆ ಬಂದುಬಿಡ್ತು, ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ. ವಾಂಟೆಡ್ ಟು ಸಿ ಹೇಗಿರುತ್ತೆ ಫ್ಲೈಟ್ಸಲ್ಲಿ ರೆಸ್ಟ್ ರೂಮ್ ಅಂತ. ಸೊ ವೆಂಟ್ ಟು ಹ್ಯಾಂಡ್ ವಾಶ್ ಆ್ಯಂಡ್ ಕಾಮ್. ಫುಲ್ ಬ್ಲೂ ಲೈಟ್ಸ್ ಹಾಕಿದ್ರು ಗೈಸ್. ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಕ್ಲೀನ್ ಆಲ್ಸೋ. ನೋಡಿ ಗೈಸ್ ಹೆಂಗು ಆಡ್ತಾ ಇದ್ದೀನಿ ಗೇಮ್ ನಾನು 30,000 ಫೀಟ್ ಲೆವೆಲ್. ಪಾಪ ಮಗನ್ನ ಹೊಡೆದಾಕಿದ್ದೀನಿ ಎಂದು ಫೀಲಲ್ಲಿದ್ದಾರೆ. ಬಟ್ ಆದರೂ ನಾನು ಗೆಲ್ತೀನಿ ಗೈಸ್. ಹತ್ತಿದಾಗ ಎಲ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಡ್ಯಾಡಿ ನಮ್ಮ ಹಿಂದಿನ ರೈಟ್ ಸೈಡಲ್ಲಿ ಕೂತಿದ್ರು. ಸೊ ಅವರಿಗೆ ಕೂಗ್ಬಿಟ್ಟು ಹಾಯ್ ಡ್ಯಾಡಿ ಎಂದೆ. ನಮ್ಮ ಅಪ್ಪನೂ ಹಾಯ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಅವ್ರ ಪಕ್ಕ ಇರೋರೆ ನಮ್ಮ ಟ್ರಾವೆಲ್ ಏಜೆಂಟು. ನೋಡಿ ಎಷ್ಟು ಖುಷಿ ನನಗೆ. ವಿಂಡೋ ಸೀಟ್ ಸಿಕ್ಕಿದೆ, ಅದು ಡಬಲ್ ವಿಂಡೋ ಅಂತ.
ಫೈನಲಿ ವಾರಣಾಸಿ ಲ್ಯಾಂಡ್ ಆದ್ವಿ ಗೈಸ್. ನೋಡಿ ಅಲ್ಲಿಂದ ಹಿಂಗೆ ಓಪನ್ ಆಗ್ತಿದೆ ರೆಕ್ಕೆಗಳು, ವಿಂಗ್ಸ್ಗಳು, ಏರ್ಪೋರ್ಟ್, ಏರೋಪ್ಲೇನ್. ವಾರಣಾಸಿ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆದ್ವಿ. ನಾನು ಹೇಳಿದ್ನಲ್ಲ ಆಕಾಶದಲ್ಲಿ ನಮ್ಮ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ. ಅವ್ರ ಫ್ಲೈಟು 1 hour ಲೇಟ್ ಇತ್ತು, ಸೊ ಡಿಲೇ ಆಗಿತ್ತಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ವಾರಣಾಸಿ ಏರ್ಪೋರ್ಟ್ ತುಂಬ ಚಿಕ್ಕದು ಗೈಸ್, ಅಷ್ಟು ದೊಡ್ಡದು ಏನಿಲ್ಲ. ನಮ್ಮ ಕರ್ನಾಟಕ ಕೆಂಪೇಗೌಡ ಏರ್ಪೋರ್ಟ್ ಮುಂದೆ ಐ ಟೋಲ್ಡ್ ಯು ರೈಟ್, ಇಟ್ಸ್ ಟೂ ಗುಡ್. ವಾರಣಾಸಿ ಏರ್ಪೋರ್ಟ್ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಅಂತ. ನಾವು ಫ್ಲೈಟ್ ಲ್ಯಾಂಡ್ ಆದಾಗಿಂದ ಏರ್ಪೋರ್ಟ್ ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಒಂದು ಬಸ್ ಕಳಿಸಿದ್ರು. ಆ ಬಸ್ಸಲ್ಲಿ ಹತ್ಕೊಂಡೆಲ್ಲ ಹೋಗ್ತಾಯಿದ್ದೀವಿ. ನೋಡಿ ಗಾಯ್ಸ್, ನಾವು ಅಲ್ಲೂ ಹೋಗಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ರೂ ಹಿಂದೆ ಹೋಗಿ ಕೂತ್ಕೊಂಡಿದ್ವಿ. ಎವ್ರಿಬಡಿ ಸ್ಟ್ಯಾಂಡಿಂಗ್ ಆ್ಯಂಡ್ ಸಮ್ಮನ್ ವಾಸ್ ಸಿಟಿಂಗ್ ಓವರ್ ದೇರ್. ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ವಾರಣಾಸಿ. ಬಟ್ ತುಂಬ ಚಿಕ್ಕ ಏರ್ಪೋರ್ಟ್ ಗೈಸ್. ಹಾರ್ಡ್ಲಿ 4 ಸ್ಟಾಲ್ಸ್ ಇತ್ತು ಅಷ್ಟೇ. ನೋಡಿ ಮೇಲ್ಗಡೆ ಬನಾರಸ್ಸಿನ ರಿಲೇಟೆಡ್ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ನಾವು ಹೆಂಗೆ ಫೈನಲಿ ಬಂದು ರೀಚ್ ಆದ್ವಲ್ಲ ಅನ್ನೋ ಖುಷಿಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬಂದಾಗಿಂದನೂ ಸ್ವಲ್ಪ ಓಡಾಡ್ತಾ ಇದ್ದು ಟೈರ್ಡ್ ಆಗಿತ್ತು. ಮತ್ತು ನಮ್ಮದು ಪ್ಯಾಸೆಂಜರ್ಸ್ ಎಲ್ಲರೂ ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಅಂತ ನಿಂತಿದ್ರು. ಸುತ್ತಮುತ್ತ ಏನಿದೆ ನೋಡೋಣ ಅಂತ ಹೋಗಿ ಹಾಗೆ ಒಂದು ಜಂಪ್ ಮಾಡಿದೆ ಗೈಸ್. ಅದು ಒಂದು ರೀಲ್ಸ್ಗೋಸ್ಕರ ಮಾಡಿರೋದು. ನೀವು ಬ್ಯಾಂಗ್ಳೂರು ಏರ್ಪೋರ್ಟಲ್ಲೂ ನಾನು ಜಂಪ್ ಮಾಡಿರೋದು ನೋಡಿರ್ಬೋದು. ಅದ್ರದ್ದು ಒಂದು ಎಕ್ಸೈಟಿಂಗ್ ಶಾರ್ಟ್ಸ್ ಬರುತ್ತೆ, ವೆಯ್ಟ್ ಮಾಡಿ ಗೈಸ್. ಹಾಗೆ ವಾರಣಾಸಿ ಏರ್ಪೋರ್ಟಲ್ಲಿ ಫುಲ್ಲು ಇಂಡಿಪೆಂಡೆನ್ಸ್ ಡೇ ಡೆಕೋರೇಷನ್ ನಡೆದಿತ್ತು, ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದೆ ಗೈಸ್. ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಇಂಡಿಯಾ ಬಗ್ಗೆ ಎಲ್ಲರೂ ಅಷ್ಟು ರೆಸ್ಪೆಕ್ಟ್ ತೋರಿಸೋದು, ಹಾಗೆ ಇಂಡಿಪೆಂಡೆನ್ಸ್ ಡೇಗೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋದಿಲ್ಲ. ಐ ಫೀಲ್ ಸೋ ಪ್ರೌಡ್ ಆಫ್ ಆಲ್ ದ ಪೀಪಲ್ ಆ್ಯಂಡ್ ವೆರಿ ಪ್ರೌಡ್ ಆಫ್ ಮೈ ಇಂಡಿಯಾ. ಸೊ ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ಬಸ್ ಬರುತ್ತೆ. 2 TT ಕೈಂಡ್ ಆಫ್ ಬಸ್ ಮಾಡಿದ್ದಾರೆ ನಮಗೆ ಮತ್ತು ನಮ್ಮ ಪ್ಯಾಸೆಂಜರ್ಸ್ಗೆ. ಅಲ್ಲಿಂದ ಹೋಟೆಲ್ ರೂಮ್ ರೀಚ್ ಆಗಬೇಕು ಗೈಸ್. ಇದೇ ನೋಡಿ ಅಲ್ಲಿಂದು TT ಥರ ಇರೋವಂಥ ಶಾರ್ಟ್ ಮಿನಿ ಬಸ್ಸು. ಅದನ್ನು ಹತ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ಹೈವೇಲಿ ಕೂಡ ಕೇಸರಿ ಬಿಳಿ ಹಸಿರು, ಐ ಮೀನ್ ಸ್ಯಾಫ್ರಾನ್, ವೈಟ್, ಗ್ರೀನಿಂದು ಎಲ್ಲ ನೀಟಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಹೋಟೆಲ್ ರೂಮ್ ರೀಚ್ ಆಗಿದ ತಕ್ಷಣ ಅದು ಸ್ವಲ್ಪ ತೋರಿಸ್ತೀನಿ ಇರಿ ಗೈಸ್. With energy so bright, neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans, just an open road. Wherever it leads, we'll happily go. ರೂಮ್ ಟೂರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ವಾಚ್ ಇಟ್ ಗೈಸ್. ವಾಚ್ ಎಷ್ಟು ಆ್ಯಂಟಿಕ್ ಆಗಿದೆ, ಹಾಗೆ ಏಸ್ಥೆಟಿಕ್ ಆಗಿದೆ. ಡಿಂಟ್ ಎಕ್ಸ್ಪೆಕ್ಟ್ ದಟ್ ವಿ ವಿಲ್ ಸ್ಟೇ ಇನ್ ದಿಸ್ ಕೈಂಡ್ ಆಫ್ ಹೋಟೆಲ್ ಇನ್ ಕಾಶಿ. ಸಿ ಹೌ ಗುಡ್ ಇಟ್ ಈಸ್. ಡಿನ್ನರ್ಗೆ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ತುಂಬ ರಿಫ್ರೆಶಿಂಗ್ ಆಗಿತ್ತು ಗೈಸ್. ನೆಕ್ಸ್ಟು ಡಿನ್ನರ್ಗೆ ಏನಿರುತ್ತೆ ನೋಡೋಣ ಬನ್ನಿ. 1 ಚಪಾತಿ, ಆಲೂ ಮಟರ್ ಕರ್ರಿ, ರೈಸ್, ದಾಲ್ ಆ್ಯಂಡ್ ಪಾಪಡ್ ಇದೆ. ಇಟ್ ವಾಸ್ ಓಕೆಶ್. ಅಂದರೆ ಅವ್ರಿಗೆ ಅಷ್ಟು ಟೇಸ್ಟಿಯಾಗಿ ಮಾಡೋಕ್ಕೆ ಬಂದಿರಲಿಲ್ಲ. ರೋಟಿ ಆ್ಯಂಡ್ ಕರ್ರಿ ವಾಸ್ ನೈಸ್. ದಾಲ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗ್ರಿ ಆಗಿದ್ದರಿಂದ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಅದೇ ನಿಮಗೆ ಹೇಳಿದ್ನಲ್ಲ ನಾನು, ನಾರ್ತ್ ಇಂಡಿಯನ್ಸ್ಗೆ ಸೌತ್ ಇಂಡಿಯನ್ ಮಾಡೋಕ್ಕೆ ಬರೋಲ್ಲ, ಅಟ್ಲೀಸ್ಟ್ ನಾರ್ತ್ ಇಂಡಿಯನ್ ಡಿಶ್ ಆದರೂ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡ್ರೆ ಅದು ಆ್ಯಾವ್ರೇಜ್ ಆಗಿತ್ತು ಗೈಸ್. ಸೊ ನಮ್ಮಪ್ಪ ರೈಸ್ ದಾಲ್ ಹಾಕ್ಸ್ಕೊಂಬಂದಿದ್ದಾರೆ ನೋಡಿ. ನಮ್ಮಣ್ಣ ಇನ್ನೂ ಚಪಾತಿ ಮತ್ತು ಆಲೂ ಮಟರ್ ಕರ್ರಿ ತಿಂತಾಯಿದ್ದಾರೆ. ಸೊ ಬೇಗ ತಿಂದ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಹೋಗೋಣ ಅಂತ ಎವ್ರಿಬಡಿ ವಾಸ್ ಈಟಿಂಗ್. ನಮ್ಮಮ್ಮನೂ ಸ್ವಲ್ಪ ಚಪಾತಿ ತಿಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಬಂದು ಕೂತಿದ್ರು. ಬಟ್ ದ ಆ್ಯಂಬಿಯನ್ಸ್ ಫಾರ್ ದ ಡಿನ್ನರ್ ಈಸ್ ಟೂ ಗುಡ್ ಗೈಸ್. ಮೇಲ್ಗಡೆ ಸಖತ್ತಾಗಿತ್ತು. ವಿ ಆರ್ ಎಂಜಾಯಿಂಗ್ ದ ಹೋಟೆಲ್ ರೂಮ್. So this is it for the video. Thank you so much for watching. ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ